ಕನ್ನಡಗೆ ಸ್ವಾಗತ. ನಾನು ಶಮಿಶೆಟ್ಟಿ. ನೀವು ಎಂದಾದರೂ ವಿಮಾನದಲ್ಲಿ ಪ್ರಯಾಣಿಸುವಾಗ ಶೌಚಾಲಯಕ್ಕೆ ಹೋಗಿದ್ದರೆ ಅಲ್ಲಿನ ಬಾಗಿಲು ಅಥವಾ ಸಿಂಕ್ ಬಳಿ ಸಣ್ಣದೊಂದು ಬೂದಿಯನ್ನ ಉದುರಿಸುವ ತಟ್ಟೆ ಅಂದ್ರೆ ಆಸ್ಟ್ರೇಯನ್ನ ನೀವು ಖಂಡಿತ ಗಮನಿಸಿರ್ತೀರಿ. ಇದನ್ನು ನೋಡಿದಾಗ ವಿಮಾನದೊಳಗೆ ಧೂಮಪಾನ ಮಾಡೋದನ್ನ ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ, ಕಾನೂನು ಬಾಹಿರ. ಹಾಗಿದ್ರೂ ಕೂಡ ಇಲ್ಲಿ ಯಾಕೆ ಇಟ್ಟಿದ್ದಾರೆ ಎಂಬ ಪ್ರಶ್ನೆ ಮತ್ತು ಆಶ್ಚರ್ಯ ಎಲ್ಲರ ಮನಸ್ಸಿನಲ್ಲೂ ಕೂಡ ಮೂಡೋದು ಸಹಜ. ಮೇಲ್ನೋಟಕ್ಕೆ ಇದು ವಿಮಾನಯಾನ ಸಂಸ್ಥೆಗಳ ಮೂರ್ಖತನದಂತೆ ಕಂಡರೂ ಕೂಡ ಇದರ ಹಿಂದೆ ಪ್ರಯಾಣಿಕರ ಪ್ರಾಣ ಉಳಿಸುವ ಅತ್ಯಂತ ಗಂಭೀರವಾದ ಮತ್ತು ರೋಮಾಂಚನಕವಾದ ಸುರಕ್ಷತಾ ಕಾರಣವಿದೆ. ಈ ಸತ್ಯ ಏನೆಂಬುದನ್ನ ಹೇಳ್ತೀನಿ ಕೇಳಿ. ವಿಮಾನಗಳಲ್ಲಿ ಧೂಮಪಾನ ನಿಷೇಧದ ಹಿಂದೆ ಒಂದು ಇತಿಹಾಸವಿದೆ. 1970 ಮತ್ತು 80ರ ದಶಕದಲ್ಲಿ ವಿಮಾನದೊಳಗೆ ಕುಳಿತು ಆರಾಮಾಗಿ ಧೂಮಪಾನ ಮಾಡಲು ಮುಕ್ತ ಅವಕಾಶವಿತ್ತು. ಆದರೆ ಪ್ರಯಾಣಿಕರ ಆರೋಗ್ಯ, ಸಹ ಪ್ರಯಾಣಿಕರ ನೆಮ್ಮದಿ ಮತ್ತು ಸುರಕ್ಷತೆಯ ದೃಷ್ಟಿಯಿಂದ 1990ರ ದಶಕದ ವೇಳೆಗೆ ವಿಮಾನಗಳ ಒಳಗೆ ಧೂಮಪಾನವನ್ನ ಸಂಪೂರ್ಣವಾಗಿ ನಿಷೇಧಿಸಲಾಯಿತು. ಇಂದು ಯಾವುದೇ ವಿಮಾನದೊಳಗೆ ಸಿಗರೇಟ್ ಅಥವಾ ಇ ಸಿಗರೇಟ್ ಸೇದುವುದು ಕಾನೂನು ಬಾಹಿರ ಮತ್ತು ದೊಡ್ಡ ಶಿಕ್ಷಾರ್ಹ ಅಪರಾಧವಾಗಿದೆ. ಆದರೂ ಇಂದಿಗೂ ತಯಾರಾಗುವ ಬೋಯಿಂಗ್ ಅಥವಾ ಏರ್ಬಸ್ ನಂತಹ ಅತ್ಯಾಧುನಿಕ ವಾಹನಗಳಲ್ಲಿ ಈಗಲೂ ಕೂಡ ಶೌಚಾಲಯಗಳಲ್ಲಿ ಈ ಆಸ್ಟ್ರೇಗಳನ್ನ ಅಳವಡಿಸುವುದನ್ನ ನಿಲ್ಲಿಸಲಿಲ್ಲ. ಬಿಕಾಸ್ ಮನುಷ್ಯನ ಸಹಜ ಗುಣದ ಬಗ್ಗೆ ಖಂಡಿತವಾಗಿ ಈ ಕಂಪನಿಗಳಿಗೆ ಗೊತ್ತೇ ಇದೆ. ಜನ ಯಾವುದನ್ನ ಮಾಡಬೇಡಿ ಅಂತಾರೋ ಅದನ್ನೇ ಮಾಡೋದಕ್ಕೆ ಹೆಚ್ಚು ಕುತೂಹಲವನ್ನ ಹೊಂದಿರುತ್ತಾರೆ. ಬೇರೆಯವರಿಗೆ ತೊಂದರೆ ಯಾವ್ದು ಆಗುತ್ತೆ ಅಂತ ಗೊತ್ತಿರುತ್ತೋ ಅದನ್ನೇ ಮತ್ತೆ ಮತ್ತೆ ಮಾಡ್ಲಿಕ್ಕೆ ಪ್ರಯತ್ನಿಸ್ತಾ ಇರ್ತಾರೆ. ಕಾನೂನು ನಿಯಮಗಳನ್ನ ಉಲ್ಲಂಘಿಸ್ಲಿಕ್ಕೋಸ್ಕರನೇ ಒಂದಿಷ್ಟು ಜನ ಪ್ರಯತ್ನಿಸ್ತಾ ಇರ್ತಾರೆ. ಹಾಗಾಗಿ ಅಂತಹ ಸಿಚುವೇಶನ್ಗಳಲ್ಲಿ ಆಸ್ಟ್ರೇ ಅವರಿಗೆ ಬಳಕೆ ಆಗಲಿ ಮತ್ತು ವಿಮಾನದಲ್ಲಿ ಯಾವುದೇ ರೀತಿಯಾದಂತಹ ಅಪಘಾತಕ್ಕೆ ಇದು ಕಾರಣ ಆಗದೆ ಇರಲಿ ಅನ್ನುವಂತಹ ಕಾರಣಕ್ಕೆ ಆಸ್ಟ್ರೇಗಳನ್ನ ಇಟ್ಟಿರ್ತಾರೆ. ಇದು ಈ ಹೊತ್ತಿನ ಅಪ್ಡೇಟ್. ಇನ್ನಷ್ಟು ಇಂತಹ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ.